ಹುನಗುಂದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಭಾಗ್ಯಶ್ರೀ ಬಸವರಾಜ ರೇವಡಿ ಹಾಗೂ ಉಪಾಧ್ಯಕ್ಷರಾಗಿ ರಾಜವ್ವ ಹನುಮಪ್ಪ ಬಾದಾಮಿಯವರು ಮಂಗಳವಾರ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿರುವ ತಹಶೀಲ್ದಾರ್ ನಿಂಗಪ್ಪ ಬಿರಾದಾರ್ ತಿಳಿಸಿದ್ದಾರೆ. ಪುರಸಭೆಯ ಒಟ್ಟು 23 ಸದಸ್ಯರ ಬಲವುಳ್ಳ ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಶ್ರೀ ರೇವಡಿಯವರು ಸ್ಪರ್ಧಿಸಿ ಕಾಂಗ್ರೆಸ್ 12 ಮತಗಳೊಂದಿಗೆ ಬಿಜೆಪಿಯ 1, ಜೆಡಿಎಸ್ನ 2 ಸದಸ್ಯರು ಹಾಗೂ ಶಾಸಕರ 1 ಮತವೂ ಸೇರಿದಂತೆ ಒಟ್ಟು 16 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಇನ್ನು ಪ್ರತಿಸ್ಪರ್ಧಿ ಬಿಜೆಪಿಯ ಬಸಪ್ಪ ಚಿತ್ತವಾಡಗಿ 8 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಇಲ್ಲದಿರುವುದರಿಂದ ಕಾಂಗ್ರೆಸ್ನಿಂದ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು. ರಾಜವ್ವ ಹನುಮಪ್ಪ ಬಾದಾಮಿ ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಪುರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆದಿರುವುದರಿಂದ ಪಟ್ಟಣದ ಮೂಲಸೌಕರ್ಯ ಸೇರಿದಂತೆ ಸರ್ವಾಂಗೀಣ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ತಂದು ಸುಂದರವಾದ ಮಾದರಿ ಹುನಗುಂದ ಪಟ್ಟಣವನ್ನು ಮಾಡಲು ಸಂಕಲ್ಪ ಮಾಡುತ್ತೇನೆ. ಇನ್ನು ಅಮೃತ ಯೋಜನೆಯಡಿಯಲ್ಲಿ ಹುನಗುಂದ ಪಟ್ಟಣಕ್ಕೆ 24x7 ಕುಡಿಯುವ ನೀರಿನ ಯೋಜನೆ, 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಯೋಜನೆ ಅನುಮೋದನೆಯಾಗಿದೆ. ರಸ್ತೆ, ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳಿಗೆ ನಗರೋತ್ಥಾನ ಯೋಜನೆಯ 8ನೇ ಹಂತದಲ್ಲಿ ಕಾಮಗಾರಿ ಆರಂಭವಾಗಿದೆ. ಇನ್ನು ಬಡವರಿಗೆ ಪುರಸಭೆಯ 24 ಎಕರೆಯಲ್ಲಿ ಗುರುತಿಸಿ 941 ನಿವೇಶನ ಹಕ್ಕು ಪತ್ರಗಳನ್ನು ವಿತರಿಸಲಾಗಿದೆ. ಅದೇ ರೀತಿ ಸರ್ಕಾರದಿಂದ 500 ಮನೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ನೀಡಿದ್ದು ಕೇವಲ 6 ತಿಂಗಳಲ್ಲಿ ಎಲ್ಲ ಬಡವರಿಗೆ ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು. ಇನ್ನು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಪಟ್ಟಣದ ಜವಾಬ್ದಾರಿಯಿಂದ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಆಡಳಿತವನ್ನು ನಡೆಸುವಂತೆ ಕಿವಿಮಾತು ಹೇಳಿದರು. ಒಳಚರಂಡಿ ಕೂಡ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ. ಒಳಚರಂಡಿ ಆಗಿರ್ಬೋದು, ಕುಡಿಯ ನೀರು ಆಗಿರ್ಬೋದು, ರಸ್ತೆಗಳಾಗಿರ್ಬೋದು ಮತ್ತು ನಗರೋತ್ಥಾನ 4ನೇ ಹಂತದ ಕಾಮಗಾರಿ ಕೂಡ ಇವತ್ತು ಪ್ರಾರಂಭದಲ್ಲಿದೆ. ಇನ್ನೂ ಅನೇಕ ರಸ್ತೆ ಅಭಿವೃದ್ಧಿ, ಇವತ್ತು ಮೂಲಭೂತ ಸೌಕರ್ಯಗಳ ಆದ್ಯತೆಯನ್ನು ಕೊಟ್ಟು ಇವತ್ತು ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಸರ್ಕಾರದ ವತಿಯಿಂದ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ಅನುದಾನಗಳನ್ನು ಪಡ್ಕೊಂಡು ಇವತ್ತು ನಗರವನ್ನು ಒಂದು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ನಾವು ಕನಸನ್ನು ಸಂಕಲ್ಪವನ್ನು ಮಾಡ್ತೀವಿ. ಅದೇ ರೀತಿ ಇಲ್ಲಿರುವಂಥ ಬಡಬಗ್ಗರು, ಕೂಲಿ ಕಾರ್ಮಿಕರಿರ್ಬೋದು, ಬಡಬಗ್ಗರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಜನತೆ, ಈಗಾಗಲೇ ನಾನು ಕಳೆದ ಬಾರಿ ಶಾಸಕರಿದ್ದಾಗ ಇಲ್ಲಿ 24 ಎಕರೆಯನ್ನು ಇವತ್ತು ಇಲ್ಲಿ ಹುನಗುಂದ ನಗರದಲ್ಲಿ ಗುರುತಿಸಿ, ಅದು ನಮ್ಮ ಪುರಸಭೆ ಭೂಮಿನೇ, ಅಲ್ಲಿ 24 ಎಕರೆ ಭೂಮಿಯನ್ನು ಗುರುತಿಸಿ ಸುಮಾರು 941 ಹಕ್ಕುಪತ್ರಗಳನ್ನು ನಾನು ತಂದಿದ್ದೆ. ಆ ಹಕ್ಕುಪತ್ರಗಳಲ್ಲಿ ನಾನು ವಿತರಣೆ ಮಾಡಿದರೂ ಕೂಡ ಆ ಬಡವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದಂಥ ಹಿಂದಿನ ಶಾಸಕರು, ಹಿಂದಿನ ಆಡಳಿತವರು. ನಾನು ಶಾಸಕನಾಗಿದ್ದ ತಕ್ಷಣ
ಆ 941 ಹಕ್ಕುಪತ್ರದಲ್ಲಿ ಸುಮಾರು 800 ಹಕ್ಕುಪತ್ರಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಮನೆ ಕಟ್ಟಡವನ್ನು ಕೂಡ ಸರ್ಕಾರ 500 ಮನೆ ಮಂಜೂರಾತಿ ಕೊಟ್ಟಿದೆ. ಆ 500 ಮಂಜೂರಾತಿ ಮನೆಯನ್ನು ಕೇವಲ 6 ತಿಂಗಳಲ್ಲಿ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋದು ಭರವಸೆಯನ್ನು ಕೂಡ ಇವತ್ತು ಆಯ್ಕೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿಗೆ ಮತ್ತು ಈ ನೂತನವಾಗಿ ಅಧ್ಯಕ್ಷರಾದಂಥವರಿಗೆ, ಉಪಾಧ್ಯಕ್ಷರಾದಂಥವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಇವತ್ತೇನು ಪಕ್ಷದ ಶಿಸ್ತಿಗೆ ಬದ್ಧತೆಗೆ ಬದ್ಧ ಆಗಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅವರಿಗೆ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು. ಕಳೆದ 5 ವರ್ಷದಿಂದ ಏನು ಕಳೆದ 3.5 ವರ್ಷ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಬಹುಮತದ ನಂತರ ಇಲ್ಲಿ ಆಡಳಿತವನ್ನು ಸಲ್ಲಿಸಿತ್ತು. ಅದೇ ರೀತಿ ಇವತ್ತು ನಮ್ಮ ಒಬ್ಬರು ಪಕ್ಷೇತರ ಅಭ್ಯರ್ಥಿ ಶ್ರೀಮತಿ ನಾಯ್ಕ್ ಬಾಯಿ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಒಟ್ಟಾರೆ ಹುನಗುಂದ ಪಟ್ಟಣವನ್ನು ಇವತ್ತು ಪುರಸಭೆಯಾಗಿ ಪರಿವರ್ತನೆ ಆದ ಮೇಲೆ ಇವತ್ತು ಹೆಚ್ಚಿನ ಅನುದಾನವನ್ನು ಇವತ್ತು ನೀಡೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಹಿಂದೆ ಕೂಡ ನಮ್ಮ ಆಡಳಿತದಲ್ಲಿ ಇವತ್ತು ಅನೇಕ ತೊಂದರೆ. ಯಾಕೆಂದರೆ ಸರ್ಕಾರ ಒಂದು ಕಡೆ, ಇವತ್ತು ಆಡಳಿತ ಒಂದು ಕಡೆ ಇರಲಿಲ್ಲ. ಪುರಸಭೆ ಆಡಳಿತ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅದು ಮಾಡಿಕೊಡಲಿಲ್ಲ. ಆ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಸದಸ್ಯರು ನನ್ನ ಹತ್ರ ಅನೇಕ ಸಮಸ್ಯೆಗಳನ್ನು, ವಾರ್ಡಿನ ಸಮಸ್ಯೆಗಳನ್ನು, ಊರಿನ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಖಂಡಿತವಾಗಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನು ಹುನಗುಂದ ನಗರವನ್ನು ಮಾಡಬೇಕು ಅನ್ನೋದು ನಮ್ಮ ಕನಸಾಗಿದೆ. ಯಾಕಂದರೆ ಈಗಾಗಲೇ ಹುನಗುಂದ ನಗರಕ್ಕೆ 24/7 ಅಮೃತ್ 2 ಯೋಜನೆ ಅಡಿಯಲ್ಲಿ ಇವತ್ತು 24 ತಾಸು ಕೂಡ ಮನೆ ಮನೆಗೆ ಕನೆಕ್ಷನನ್ನು ಕೊಟ್ಟು